ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಮೇಲೆ ಸರ್ಕಾರ ಹೆಚ್ಚಿನ ಒತ್ತಡಗಳನ್ನು ಹೇರುತ್ತಿರುವುದರಿಂದ ಈ ಬಾರಿಯ ಪರೀಕ್ಷೆಗಳಲ್ಲಿ ಫಲಿತಾಂಶ ಕುಂಠಿತವಾಗಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಹೇಳಿದರು. ಕೊಪ್ಪಳ ನಗರದ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಮಕ್ಕಳ ವಿದ್ಯಾಭ್ಯಾಸದ ಕೊರತೆ ಜೊತೆಗೆ ಸರ್ಕಾರ ಜನಗಣತಿ, ಮಕ್ಕಳ ಗಣತಿ, ಚುನಾವಣಾ ಕರ್ತವ್ಯಗಳಂತಹ ಹೆಚ್ಚುವರಿ ಕರ್ತವ್ಯಗಳನ್ನು ನೀಡುತ್ತಿದ್ದು, ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಕುಂಠಿತವಾಗಲು ಕಾರಣವಾಗಿದೆ. ಶಾಲಾ ಶಿಕ್ಷಕರಿಗೆ ಶಾಲೆಯ ಕರ್ತವ್ಯಗಳನ್ನು ಮಾತ್ರ ನೀಡಬೇಕು. ಈಗಿನ ಕಂಪ್ಯೂಟರ್ ಯುಗದಲ್ಲಿ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳ ಜೊತೆಗೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಕಾಂಪಿಟೇಷನ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಶಾಲೆಗಳಲ್ಲಿನ ಶಿಕ್ಷಕರ ಕೊರತೆ ಇದ್ದು, ಸರ್ಕಾರ ಅದರ ಬಗ್ಗೆ ಗಮನ ಕೊಟ್ಟು ಶಿಕ್ಷಕರನ್ನ ನೇಮಿಸಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲ ಮಾಡಿಕೊಡಬೇಕು ಎಂದು ಹೇಳಿದರು. ಲಿಂಗರಾಜ್ ದೊಡ್ಡಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಶಿಕ್ಷಕರ ಕೊರತೆ ಎಷ್ಟಪ್ಪ ಶಿಕ್ಷಕರ ಕೊರತೆ ಇದೆ ಈ 7 ಜಿಲ್ಲೆಗಳಲ್ಲಿದೆ ಅನ್ನೋದು ಗಮನ ಹರಿಸೋದಾದ್ರೆ 17,796 ಜನ ಶಿಕ್ಷಕರ ಕೊರತೆ ಇದೆ ಈ ಕಲ್ಯಾಣ ಕರ್ನಾಟಕದಲ್ಲಿ. ಈ 7 ಜಿಲ್ಲೆಗಳಲ್ಲಿ 17,796 ಜನ ಶಿಕ್ಷಕರ ಕೊರತೆ ಇದೆ. ಹೆಂಗ್ ರಿಸಲ್ಟ್ ಬರಬೇಕು ಚೆನ್ನಾಗಿ? ಇಷ್ಟೊಂದು ಜನ ಶಿಕ್ಷಕರ ಕೊರತೆ, ಕ್ಲಾಸ್ ಹೇಗ್ ನಡೆಯಕ್ ಸಾಧ್ಯ? ಜೊತೆಗೆ 6,000 ಜನ ಶಿಕ್ಷಕರು ಆಲ್ರೆಡಿ ಟ್ರಾನ್ಸ್ಫರ್ ತೆಗೆದುಕೊಂಡಿದ್ದಾರೆ ದಕ್ಷಿಣ ಕರ್ನಾಟಕಕ್ಕೆ. ಈ ಒಂದು ಕಲ್ಯಾಣ ಕರ್ನಾಟಕದಿಂದ ಟ್ರಾನ್ಸ್ಫರ್ ತೆಗೆದುಕೊಂಡಿದ್ದಾರೆ. ಹೇಗೆ ಒಳ್ಳೆ ರಿಸಲ್ಟ್ ಬರಕ್ ಸಾಧ್ಯ? ಇದಕ್ಕೆ ನೇರವಾಗಿ ಮಧು ಬಂಗಾರಪ್ಪ ಅವ್ರ ಕಾರಣ, ಶಿಕ್ಷಣ ಸಚಿವರು ಕಾರಣ ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಶಿಕ್ಷಕರ ಅಪಾಯಿಂಟ್ಮೆಂಟ್ ಕೂಡಲೇ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಫಲಿತಾಂಶ ಇದಕ್ಕಿಂತ ವರ್ಸ್ಟ್ ಆಗ್ತಾ ಹೋಗುತ್ತೆ. ಬರೋದಿಲ್ಲ. ಉದಾಹರಣೆಗೆ ಹೇಳ್ತೀನಿ, ದೇವದುರ್ಗ ತಾಲೂಕು ಶಿಕ್ಷಣದ ಗುಣಮಟ್ಟ ಎಲ್ಲಿಗೆ ಹೋಗಿದೆ ಅನ್ನೋದನ್ನ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಕೇಳೋದಕ್ಕೆ ಬಯಸ್ತೇನೆ. ನೀವು ಗ್ರೇಸ್ ಮಾರ್ಕ್ಸ್ ಕೊಡೋದ್ರಿಂದ ಶಿಕ್ಷಣ ಸುಧಾರಣೆ ಮಾಡ್ದಂಗಾಯ್ತಾ? ಇದ್ರ ಬಗ್ಗೆ ಸರ್ಕಾರ ಉತ್ತರ ಕೊಡಬೇಕು. ಮತ್ತು ಕಲ್ಯಾಣ ಕರ್ನಾಟಕದ ಫಲಿತಾಂಶ ಎಷ್ಟು? ಅವರೇಜ್ 53%. ಕಲ್ಯಾಣ ಕರ್ನಾಟಕದ ಈ 7 ರಾಜ್ಯಗಳ ಫಲಿತಾಂಶ ಎಷ್ಟು? ಯಾಕೆ ಇಷ್ಟೊಂದು ಕಡಿಮೆ ಫಲಿತಾಂಶ ಬಂತು? ಶಿಕ್ಷಣ ಸಚಿವರು ಏನಾದ್ರೂ ಮೀಟಿಂಗ್ ಕರೆದು, ಸಭೆ ಕರೆದು ಚರ್ಚೆ ಮಾಡಿದಾರಾ? ಓದು ಬರದಿದ್ದರೂ ಕೋರ್ಟ್ ನೌಕರನೋರ್ವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 623 ಅಂಕ ಪಡೆದು ಯಾದಗಿರಿ ಜಿಲ್ಲಾ ಕೋರ್ಟ್ನಲ್ಲಿ ಜವಾನ ಹುದ್ದೆಗೆ ಆಯ್ಕೆಯಾಗಿದ್ದು, ಕೋರ್ಟ್ ನ್ಯಾಯಾಧೀಶರೇ ಆತನ ವಿರುದ್ಧ ಪ್ರಕರಣ ದಾಖಲು ಮಾಡಿದ ಘಟನೆ ಕೊಪ್ಪಳ ನಗರದಲ್ಲಿ ನಡೆದಿದೆ. ಹೌದು, ವಾಸ್ತವಿಕದಲ್ಲಿ ಆತನಿಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಯಾವುದೂ ಭಾಷೆಯು ಓದಲು ಹಾಗೂ ಬರೆಯಲು ಬರದಿರುವ ವ್ಯಕ್ತಿಯಾಗಿದ್ದು, ಕೊಪ್ಪಳದ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಕಸ ಗುಡಿಸುವ ಕೆಲಸದಲ್ಲಿದ್ದ. ಆರೋಪಿಯು ಕೊಪ್ಪಳದ ನಿವಾಸಿಯಾಗಿದ್ದು, ಆತನ ಹೆಸರು ಪ್ರಭು ಲೋಕರೆ ಎಂದು ತಿಳಿದು ಬಂದಿದೆ. ಈತನು 2023 ಮತ್ತು 24ನೇ ಸಾಲಿನ ಎಸ್ಎಸ್ಎಲ್ಸಿಯ ವಾರ್ಷಿಕ ಪರೀಕ್ಷೆಯನ್ನ ಬಾಗಲಕೋಟೆಯ ಕೇಂದ್ರವೊಂದರಲ್ಲಿ ಪರೀಕ್ಷೆ ಬರೆದಿದ್ದು, 625 ಅಂಕಗಳಿಗೆ 623 ಅಂಕಗಳೊಂದಿಗೆ ತೇರ್ಗಡೆಯನ್ನು ಹೊಂದಿದ್ದು, ಎಸ್ಎಸ್ಎಲ್ಸಿ ಅಂಕಗಳ ಆಧಾರದ ಮೇಲೆ ಯಾದಗಿರಿ ಜಿಲ್ಲಾ ಕೋರ್ಟ್ನಲ್ಲಿ ಜವಾನ ಹುದ್ದೆಗೆ ಆಯ್ಕೆಯಾಗಿರುತ್ತಾರೆ. ಹಿಂದೆ ಕೊಪ್ಪಳದ ಜೆಎಂಎಫ್ ಕೋರ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದುದರಿಂದ ಆತನ ಬಗ್ಗೆ ತಿಳಿದಿದ್ದ ನ್ಯಾಯಾಧೀಶರಿಗೆ ಸಂದೇಹ ಮೂಡಿದ್ದು, ಜವಾನ ಹುದ್ದೆಗೆ ಆಯ್ಕೆಯಾದುದರಿಂದ ಅಚ್ಚರಿಗೊಂಡ ನ್ಯಾಯಾಧೀಶರು ನಗರ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಇಂಥವರಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮೋಸವಾಗುತ್ತಿದ್ದು, ಈತನ ಜೊತೆಗೆ ಲಾಭಕ್ಕಾಗಿ ಶಾಮೀಲಾದವರ ವಿರುದ್ಧವೂ ತನಿಖೆ ಆಗಬೇಕು ಎಂದು ಪೊಲೀಸರಿಗೆ ಸೂಚಿಸಿದ್ದಾರೆ. ಲಿಂಗರಾಜ್ ದೊಡ್ಡಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪರವರು ಸಿನಿಮಾ ರಂಗದಲ್ಲಿ ಹೀರೋ ಆಗಿದ್ದವರು ಶೈಕ್ಷಣಿಕ ರಂಗದಲ್ಲಿ ಝೀರೋ ಆಗಿದ್ದಾರೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಹೇಳಿದರು. ಕೊಪ್ಪಳ ನಗರದ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಿಕ್ಷಣ ಸಚಿವರಿಗೆ ಕನ್ನಡ ಭಾಷೆ ಓದಲು ಬರುವುದಿಲ್ಲ.
ಶಿಕ್ಷಣದ ಗಂಧ ಗಾಳಿಯೂ ಗೊತ್ತಿಲ್ಲದ ವ್ಯಕ್ತಿಗೆ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ನೀಡಿದ್ದು 5, 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆ ನಡೆಸಿದ್ದು ವಿದ್ಯಾರ್ಥಿ ಶೈಕ್ಷಣಿಕ ಪ್ರಗತಿಯ ಮೇಲೆ ಹೊಡೆತ ಬೀಳಲಿದೆ. ದೇಶದಲ್ಲಿ ಯಾವ ರಾಜ್ಯದಲ್ಲಿಯೂ ಇಲ್ಲದ ಬೋರ್ಡ್ ಪರೀಕ್ಷೆಯನ್ನು ನಮ್ಮ ರಾಜ್ಯದಲ್ಲೇ ಮಾಡಿದ್ದು ವಿದ್ಯಾರ್ಥಿಗಳ ಮುಂದೆ ಪಾಲಕರಲ್ಲಿಯೂ ಆತಂಕ ಮನೆ ಮಾಡಿದೆ. ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ಸಿನಿ ರಂಗದಲ್ಲಿ ಹೀರೋ ಆಗಿದ್ದು ಶೈಕ್ಷಣಿಕ ರಂಗದಲ್ಲಿ ಜೀರೋ ಆಗಿದ್ದಾರೆ. ಇಂತಹ ಸಚಿವರನ್ನ ಕೂಡಲೇ ಸರ್ಕಾರ ಶಿಕ್ಷಣ ಇಲಾಖೆಯಿಂದ ಕೈಬಿಟ್ಟು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಬೇಕು ಎಂದು ಹೇಳಿದರು. ಲಿಂಗರಾಜ್ ದೊಡ್ಡಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಪಬ್ಲಿಕ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ರು, ರಿಸಲ್ಟ್ ಗೆ ತಡೆ ಹಿಡಿದಿದೆ ಸುಪ್ರೀಂ ಕೋರ್ಟ್. ಈಗ ಹೇಳಿದೆ ಸರ್ಕಾರ, ನಿಮ್ ಕ್ಲಾಸ್ಗಳಲ್ಲಿ ನಿಮ್ ಸ್ಕೂಲ್ಗಳಲ್ಲಿ ಫಲಿತಾಂಶನ ಡಿಕ್ಲೇರ್ ಮಾಡಿ. ಯಾಕೆ ಆ ವಿದ್ಯಾರ್ಥಿಗಳು SSLC ಅಡ್ಮಿಷನ್ ಮಾಡ್ಬೇಕಲ್ಲ, ಆ ಸ್ಕೂಲ್ ಬೇಡ ಇನ್ನೊಂದು ಸ್ಕೂಲ್ಗೆ ಅಡ್ಮಿಷನ್ ತೆಗೆದುಕೊಳ್ಬೇಕು. ಪೇರೆಂಟ್ಸ್ ಆತಂಕದಲ್ಲಿ, ಸ್ಟೂಡೆಂಟ್ಸ್ ಆತಂಕದಲ್ಲಿ, ಅಡ್ಮಿಷನ್ ಆಗಿಲ್ಲ ಇವ್ರಿಗೆಲ್ಲ, ಇನ್ನು ಯಾವಾಗ ಏನು ಕತೆ ಇಲ್ಲ ಅಂತ. ಹೀಗೆ ಶಿಕ್ಷಣದ ಬಗ್ಗೆ ಈ ಸರ್ಕಾರಕ್ಕೆ ಮುನ್ನೋಟವೇ ಇಲ್ಲ, ಮುಂದಾಲೋಚನೆ ಇಲ್ಲ. ಇನ್ನು ನಮ್ಮ ಸಿನಿಮಾ ಲೋಕದಿಂದ ಬಂದಿರತಕ್ಕಂಥ ಶಿಕ್ಷಣ ಸಚಿವರು ದೇವರೇ ಕಾಪಾಡು. ನಾನು ನಮ್ಮ ಮಧು ಬಂಗಾರಪ್ಪ ಅವರಿಗೆ ಆಗ್ರಹ ಪಡಿಸ್ತೇನೆ, ನೀವು ಸಿನಿಮಾ ಲೋಕದಲ್ಲಿ ಹೀರೋ ಆಗಿದ್ರಿ, ಈ ಶಿಕ್ಷಣ ಲೋಕಕ್ಕೆ ಬಂದ ಮೇಲೆ ಜೀರೋ ಯಾಕಾದ್ರಿ? ನಾನು ಮುಖ್ಯಮಂತ್ರಿಗಳಿಗೆ ಕೇಳೋದು ಬಯಸ್ತೇನೆ, ಆ 3 ಗಂಟೆಯ ಸಿನಿಮಾಕ್ಕೆ ಹೀರೋ ಆಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಈ ಶಿಕ್ಷಣ ಕ್ಷೇತ್ರದಲ್ಲಿ ಜೀರೋ ಆದ್ರಲ್ಲ, ಯಾಕೆ? ಅದಕ್ಕೆ ನಾನು ಮೊನ್ನೆ ಹೇಳಿದ್ದೆ, ಶಿಕ್ಷಣದ ಗಂಧಗಾಳಿಯೂ ಕೂಡ ಗೊತ್ತಿಲ್ಲ ಅವರಿಗೆ, ಸಿನಿಮಾ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಇದನ್ನ. ಅಥಣಿ ತಾಲೂಕಿನ ಗುಂಡೇವಾಡಿ ಗ್ರಾಮದ ಬಳಿ ರಸ್ತೆ ಮಧ್ಯದಲ್ಲಿ ಬೈಕ್ ಸವಾರನ ಅಪಘಾತಕ್ಕೀಡಾಗಿದ್ದು, ಅದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಶಾಸಕ ಲಕ್ಷ್ಮಣ ಸವದಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿ ಮಾನವೀಯತೆ ಮೆರೆದಿದ್ದಾರೆ. ಅದೇ ಮಾರ್ಗವಾಗಿ ಸಂಚರಿಸುತ್ತಿದ್ದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸವದಿ ತಕ್ಷಣ ಗಾಯಾಳುಗಳನ್ನು ಅಥಣಿ ತಾಲೂಕು ಆಸ್ಪತ್ರೆಗೆ ಸೇರಿಸಿ ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆ ನೀಡುವವರೆಗೂ ಅಲ್ಲೇ ಆಸ್ಪತ್ರೆಯಲ್ಲಿ ಇದ್ದು ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸಿ ಗುಣಮಟ್ಟದ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಸೂಚಿಸಿದ್ದಾರೆ. ಲಕ್ಕಪ್ಪ ನಾಯಕ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಅಥಣಿ. ಕೂಡಲ ಸಂಗಮದಲ್ಲಿ ಮೀನು ಹಿಡಿಯುವ ಸ್ಪರ್ಧೆಯನ್ನು ಆಯೋಜಿಸಿದ್ದು ತಾಲೂಕಿನ SRK ವಿಶಿಂಗ್ ಕ್ಲಬ್ ವತಿಯಿಂದ ಇದೇ 26 ರವಿವಾರರಂದು ಐತಿಹಾಸಿಕ ಕೂಡಲ ಸಂಗಮ ಸುಕ್ಷೇತ್ರದಲ್ಲಿ ಏರ್ಪಡಿಸುವುದಾಗಿ ತಿಳಿದು ಬಂದಿದೆ. ಇದೇ ದಿನಾಂಕ 26ರಂದು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಸ್ಪರ್ಧೆ ನಡೆಯಲಿದ್ದು, ಸ್ಪರ್ಧೆಯಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಸ್ಪರ್ಧಾರ್ಥಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ ರೀತಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದವರಿಗೆ 15,000 ರೂಪಾಯಿ, ದ್ವಿತೀಯ ಸ್ಥಾನವನ್ನು ಗಳಿಸಿದವರಿಗೆ 10,000 ರೂಪಾಯಿ, ತೃತೀಯ ಸ್ಥಾನವನ್ನು ಪಡೆದವರು 5,000 ರೂಪಾಯಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರು ಸ್ಪರ್ಧೆಯನ್ನು ಉದ್ಘಾಟಿಸಲಿದ್ದಾರೆ. ಇನ್ನಿತರ ಗಣ್ಯ ವ್ಯಕ್ತಿಗಳು ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿದು ಬಂದಿದೆ. ಶರಣು ಚಿಮಲಿಗಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಹುನಗುಂದ. ಗಿಣಿಗೇರ ಉಪ ಅಂಚೆ ಕಚೇರಿ ಸಬ್ ಪೋಸ್ಟ್ಮ್ಯಾನ್ ಸುನಿಲ್ ಕಟ್ಟಿಮನಿ ಅವರನ್ನು ವರ್ಗಾವಣೆ ಮಾಡುವಂತೆ ಜೈ ಕರ್ನಾಟಕ ರಕ್ಷಣಾ ಸೇನೆ ಯುವ ಘಟಕದ ಅಧ್ಯಕ್ಷ ಧಾವಲ್ ಮಲ್ಲಿಕ್ ಹೊಸಮನಿ ಅವರು ಆಗ್ರಹಿಸಿದರು. ಕೊಪ್ಪಳ ತಾಲೂಕಿನ ಗಿಣಿಗೇರಿ ಗ್ರಾಮದ ಉಪ ಅಂಚೆ ಕಚೇರಿ ಸಬ್ ಪೋಸ್ಟ್ಮ್ಯಾನ್ ಸುನಿಲ್ ಕಟ್ಟಿಮನಿ ಸ್ಥಳೀಯರೊಂದಿಗೆ ಅನುಚಿತ ವರ್ತನೆಯನ್ನು ತೋರುತ್ತಿದ್ದು ಕರ್ತವ್ಯದಲ್ಲಿ ಲೋಪವನ್ನು ಎಸಗುತ್ತಿದ್ದಾರೆ ಹಾಗೂ ಪೋಸ್ಟ್ಮ್ಯಾನ್ ಸುನಿಲ್ ಕಟ್ಟಿಮನಿ ಅವರು ಗಿಣಿಗೇರಿ ಗ್ರಾಮಕ್ಕೆ ಪೋಸ್ಟ್ಮ್ಯಾನ್ ಆಗಿ ಬಹಳ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ವಾರದಲ್ಲಿ ಕೆಲವೊಂದು ದಿನಗಳು ಮಾತ್ರ ಕರ್ತವ್ಯಕ್ಕೆ ಹಾಜರಾಗಿ ಉಳಿದ ದಿನಗಳನ್ನು ರಜೆಯಲ್ಲಿ ಕಳೆಯುತ್ತಿದ್ದಾರೆ ಎಂದು ಗಿಣಿಗೇರಿ ಗ್ರಾಮಸ್ಥರು ಆರೋಪಿಸುತ್ತಿದ್ದು ಜೈ ಕನ್ನಡ ರಕ್ಷಣಾ ಸೇನೆ ವತಿಯಿಂದ ಸಬ್ ಪೋಸ್ಟ್ಮ್ಯಾನ್ ನಡೆಯನ್ನ ವಿರೋಧಿಸುತ್ತಿದ್ದೇವೆ. ಪೋಸ್ಟ್ಮ್ಯಾನ್ ಸುನಿಲ್ ಕಟ್ಟಿಮನಿ ಅವರನ್ನ ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿದರು.
ಲೋಕೇಶ್ ಭಜಂತ್ರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಯಾಕಂದ್ರೆ ನೋಡ್ತಿರ್ಬೋದು ನೀವು, ಗಿಣಿಗೇರಿಯಲ್ಲಿ ಸುಮಾರು ಸುತ್ತಮುತ್ತಲಿನ ಗ್ರಾಮಸ್ಥರು ಅನೇಕರು ಗಿಣಿಗೇರಿ ಅಂಚೆ ಕಚೇರಿಗೆ ಬರ್ತಾರೆ. ಅಂತ ಬಂದ ಸಂದರ್ಭದಲ್ಲಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ. ಯಾರೇ ಬಂದ್ರು ವೃದ್ಧರಿಗೆ ಕೆಲವೊಬ್ಬರಿಗೆ ಅನಸ್ತಕ್ಷರಿರ್ತಾರೆ, ಓದದೇ ಇರ್ತಾರೆ. ಅವರು ಅನಕ್ಷರಸ್ಥರು ಇದ್ದಾಗ ಅವ್ರಿಗೆ ಓದಲು ಬರೆಯಲು ಬರೋಲ್ಲ, ಒಂದು ಸಹಿ ಮಾಡಕ್ ಬರಲ್ಲ ಅವ್ರಿಗೆ. ನೀವು ಹೋಗಿ ಅಲ್ಲಿ ಬರ್ಕೊಂಬ, ಅಮೌಂಟ್ ಬರ್ಕೊಂಬ, ಬ್ಯಾಂಕ್ ಪಾಸ್ಬುಕ್ನಾಗ ಏನೈತೆ ಅಕೌಂಟ್ ಅದನ್ನ ಬರ್ಕೊಂಬ ಅಂತ ಹೇಳ್ತಾ ಅಂತ ಆರೋಪ ಕೇಳಿ ಬರ್ತಾ ಇದೆ. ಅವರಿಗೆ ಒಂದು ಸಹಾಯ ಮಾಡಿ ತಾವೇ ಒಂದ್ ಸ್ವಲ್ಪ ಬರೆದು ತಮ್ಮ ಸಿಬ್ಬಂದಿಗಳಿಗೆ ಹೇಳಿ ಮಾಡಿದ್ರೆ ಆಗುತ್ತದೆ ಕೆಲಸ. ಅಂಥವ್ರಿಗೆ ಕೂಡಲೇ ಈ ಒಂದು ಉಪ ಅಂಚೆ ಕಚೇರಿಯ SPM ಸಬ್ ಪೋಸ್ಟ್ ಮ್ಯಾನ್ ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕಂದು ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ತಡರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಕುಷ್ಟಗಿ ತಾಲೂಕಿನ ಹಿರೇನಂದಿಹಾಳ ಗ್ರಾಮದ ದ್ಯಾಮವ್ವ ವೀರಾಪುರ್ ಎಂಬುವರು ಮನೆಯ ತಗಡಿನ ಮೇಲ್ಛಾವಣಿ ಹಾರಿ ಹೋಗಿದ್ದು ರಾತ್ರಿ ಪೂರ ಮಳೆಯಲ್ಲಿಯೇ ಕಳೆದಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಹಿರೇನಂದಿಹಾಳ ಗ್ರಾಮದಲ್ಲಿ ತಡರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಮನೆಯ ಮೇಲಿನ ತಗಡಿನ ಮೇಲ್ಛಾವಣಿಗಳು ಗಾಳಿಗೆ ಹಾರಿ ಹೋಗಿದ್ದು ದ್ಯಾಮವ್ವ ಮಲ್ಲಪ್ಪ ವೀರಾಪುರ್ ಕುಟುಂಬ ರಾತ್ರಿ ಇಡೀ ಮಳೆಯಲ್ಲಿಯೇ ಕಳೆದಿದೆ. ದ್ಯಾಮವ್ವನವರ ಕುಟುಂಬ ತಗಡಿನ ಶೆಡ್ಡುಗಳನ್ನು ನಿರ್ಮಿಸಿಕೊಂಡಿದ್ದು ಬಿರುಗಾಳಿಗೆ ಸಿಕ್ಕಿ ಮೇಲ್ಛಾವಣಿಯ ತಗಡುಗಳು ಹಾರಿ ಹೋಗಿವೆ. ದನಕರುಗಳು ಹಾಗೂ ಕುಟುಂಬದ ಸದಸ್ಯರ ಮೇಲೆ ತಗಡುಗಳು ಬಿದ್ದಿದ್ದು ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಚಿಕ್ಕ ಪುಟ್ಟ ಗಾಯಗಳಾಗಿವೆ. ಸುದ್ದಿಗಾರರೊಂದಿಗೆ ದ್ಯಾಮವ್ವ ವೀರಾಪುರ್ ಮಾತನಾಡಿ, ನಿನ್ನೆ ರಾತ್ರಿ ಸುರಿದ ಗಾಳಿ ಸಹಿತ ಮಳೆಗೆ ನನ್ನ ಮನೆಯ ತಗಡಿನ ಮೇಲ್ಛಾವಣಿಯು ಕಿತ್ತು ಹೋಗಿದ್ದು ನನ್ನ ಕುಟುಂಬ ರಾತ್ರಿ ಇಡೀ ಮಳೆಯಲ್ಲಿಯೇ ಕಳೆದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ನನ್ನನ್ನು ಸಂಪರ್ಕಿಸಿಲ್ಲ. ಕೃಷಿ ಕುಟುಂಬದವರಾದ ನಾವು ತಗಡಿನಿಂದ ನಿರ್ಮಾಣ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೆವು. ಅದು ಕೂಡ ಮಳೆಗೆ ಹಾರಿ ಹೋಗಿದ್ದು ಮುಂದೆ ಏನು ಎಂಬ ಚಿಂತೆಯಲ್ಲಿ ನಾವಿದ್ದೇವೆ ಎಂದು ಅಳಲು ತೋಡಿಕೊಂಡರು. ಶ್ರೀಶಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಇದು ಎಷ್ಟೊತ್ತಿಗೆ ಇದ್ದಮ್ಮ? 5 ಗಂಟೆ ಸುಮಾರು ನೋಡಿ, 3 ಗಂಟೆ. 3 ಗಂಟೆಗೆ ಆಯ್ತಾ? ಯಾರಿಗೆ ಮನುಷ್ಯರ ಮೇಲೆ ಏನಾರ ಬಿದ್ದೈತನಮ್ಮ? ಹುಡುಗರ ಮೇಲೆ ಬಿದ್ದಿತ್ತು, ಏನಾಗಿಲ್ಲ. ಜೋರ ಮಾತ್ರ ಜೋರು. ಹುಡುಗರ ಮೇಲೆ ಬಿದ್ದತ್ತೆ, ಏನಾಗಿಲ್ಲ. ಹುಡುಗ ಬಿದ್ದತ್ತೆ, ಏನಾಗಿಲ್ಲ. ತಗಡು ಬಿದ್ದಾವ, ಏನಾಗಿಲ್ಲ. ದಂದ ಮ್ಯಾಗ ಪಂದ ಮ್ಯಾಗ ಏನಾರ ಆಯ್ತು ನಮ್ಮ? ಕರ್ನ ಮೇಲೆ ಬಿದ್ದಾವ, ಎಲ್ಲರ ಮೇಲೆ ಬಿದ್ದಾವ. ಆರ್ಗ ಏನಾಗಿಲ್ಲ ಅಷ್ಟ. ಅಲ್ಲಿ ಈ ಥರ ನಿಮ್ಮೂರಾಗ ಎಷ್ಟು ಆಗ್ಯಾವ? ಈ ಥರ ಒಂದು 3 ಆಗ್ಯಾವ್ರಿ ಇಲ್ಲಿ. 3 ಆಗ್ಯಾವ ನಿಮ್ಮೂರ? ಈ ಥರ 3 ಆಗ್ಯಾವ. ಮಗಳದು 1 ಆಗೈತ್ರಿ, ನಮ್ಮದು 1 ಆಗೈತ್ರಿ, ಅಲ್ಲಿ ಇನ್ನೊಂದು ಊರಾಗ 1 ಆಗೈತ್ರಿ. ಹಾಂ, ಇದಕ್ಕೆ ಏನು ಯಾರ ಅಧಿಕಾರಿಗಳು ಯಾರ ಸಂಭಾಷಣೆ ನೀಡಿದ್ರ ನಮ್ಮ? ಏನು ಸಂಭಾಷಣೆ ನಮಗೇನು ಗೊತ್ತಿಲ್ರಿ. ಮಗಳ ಮನೆಯವ್ರ ಗಂಡ ಕಟ್ಕೊಂಡು ಇದಕ್ಕೆ ಗರಿಗೆ ತೋರ್ಸ್ಕೊಂಬರಕ್ಕೆ ಹೋಗ್ಯಾಡ್ರಿ. ಆಕೆ ಮನೆ ಮ್ಯಾಗ ದನಕರ ಇರಾಗ್ಯಾವ. ಅಷ್ಟು ಅಲ್ಲೇ ಉನ್ನೇರಿ, ಗಂಡು ಮಕ್ಳು ಇಲ್ರಿ, ಏನೂ ಇಲ್ಲ ನಮ್ಮ ಮನ್ಯಾಗ. ನಾವು ಹೆಣ್ಬಾಲೆ ರದೀವಿ, ತಾಯಿ ಅಕ್ಕಿ ಸಿಕ್ಕಿ. ಹೌದಾ? ಯಾರ ಈ ಅಧಿಕಾರಿಗಳು ಯಾರ ನಿಮ್ಮನ್ನು ಭೇಟಿ ಮಾಡಿದ್ರ ನಮ್ಮ? ಯಾರು ಬಂದಿಲ್ಲ ರೀ, ಭೇಟಿ ಆಗಾಗ ನೋಡ್ರಿ ಇದು ಮಾಡ್ತಾರ್ರಿ. ಅದಕ್ಕೆ ನಾವು ಸ್ವಲ್ಪ ದಯವಿಟ್ಟು ಫೋನ್ ಮಾಡಿರಿ, ಏನಾರ ಮಾತಾಡ್ತೀವಿ ನಾವು ಅಂತಂದು ಹೇಳಿವ್ರಿ. ಮನೆಯಾರ ಮಾಡ್ತಾರೆ ಎಲ್ಲರೂ ಕೂಡಿ ಅಂತಂದು ಕೈ ಮುಗಿದು ಬೇಡ್ಬೇಕಂತ ನಾವು ಅಲ್ಲಕತ್ತೀವಿ. ಹೌದಾ? ತಮ್ಮ ಮತ್ತೆ ಇದಿಷ್ಟೇನು ಮತ್ತೇನಮ್ಮ? ಏನೋ ದಯವಿಟ್ಟು ನಮಗೆ ಏನಾರ ಒಂದ್ಸರಿ ಹೆಲ್ಪ್ ಮಾಡ್ತಾರೆ. ಈಗ ಇಷ್ಟು ಅನ್ನವನ್ನು ಯಾರನ್ನ ಏನೋ ಮಗಳಿಗೊಂದು ನಮಗೊಂದು ಹೆಲ್ಪ್ ಮಾಡ್ತಾರೆ. ಈಗ ಮಗಳನ್ನು ಕಟ್ಕೊಂಡು ಹೋಗ್ಯಾಡ್ರಿ, ದನ ಬಿಟ್ಟುಗಳ, ಅಡಿ ಬಿಟ್ಟುಗಳ, ಬದುಕರು ಎಲ್ಲ ಮರಿ ಒಂದೆರಡು ಲಾಸ್ ಆಗ್ಯಾವ್ರಿ. ಒಂದೆರಡು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಪದೇ ಪದೇ ದುರಸ್ತಿಗೆ ಬರುತ್ತಿದ್ದು ಕೇವಲ ಒಂದು ತಿಂಗಳಲ್ಲಿ 3 ಬಾರಿಗೆ ದುರಸ್ತಿಗೆ ಬಂದು ನಿಂತಿದೆ. ಇದರಿಂದ ಮೊದಲೇ ಬಿರುಬೇಸಿಗೆಯಲ್ಲಿ ಕುಡಿಯುವ ನೀರಿಲ್ಲದೆ ಪರದಾಡುತ್ತಿರುವ ಜನರು ಶುದ್ಧ ಕುಡಿಯುವ ನೀರು ಸಿಗದೆ ಪರಿತಪಿಸುವಂತಾಗಿದೆ. ಘಟಕದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ವ್ಯಕ್ತಿಗಳು ಅಸಮರ್ಪಕವಾಗಿ ನಿರ್ವಹಣೆಯನ್ನು ಮಾಡುತ್ತಿದ್ದು ಇದರಿಂದ ನೀರು ಶುದ್ಧೀಕರಣ ಯಂತ್ರ ಪದೇ ಪದೇ ರಿಪೇರಿಗೆ ಬರುತ್ತಿದೆ. ಒಮ್ಮೆ ದುರಸ್ತಿಗೆ ಬಂದರೆ ಪುನಃ ರಿಪೇರಿ ಮಾಡಿಸಲು ವಾರಗಟ್ಟಲೆ ಕಾಯಬೇಕಾಗಿದೆ. ಅಲ್ಲಿಯವರೆಗೂ ಜನರು ನೀರು ತರಲು ಪಕ್ಕದ ಕೇಸೂರು ಗ್ರಾಮದವರೆಗೆ ಹೋಗಬೇಕು. ಅಲ್ಲಿಯೂ ಕೂಡ ಒಂದೇ ಶುದ್ಧೀಕರಣ ಘಟಕವಿದ್ದು ಜನ ಗುಂಪು ಗುಂಪಾಗಿ ಸೇರಿದಾಗ ನೀರು
ಪೂರ್ಣ ತುಂಬದೆ ಅರ್ಧ ಕ್ಯಾನ್ ತೆಗೆದುಕೊಂಡು ಹೋಗುವ ಪರಿಸ್ಥಿತಿ ಇದೆ. ಇನ್ನು ಖಾಸಗಿ ವ್ಯಕ್ತಿಗಳ ಶುದ್ಧೀಕರಣ ಘಟಕಕ್ಕೆ ತೆರಳಿದರೆ ನೀರಿನ ಬೆಲೆ ದುಬಾರಿಯಾಗಿದ್ದು ಜನರ ಆರ್ಥಿಕ ಹೊರೆ ಹೆಚ್ಚಾಗುವಂತೆ ಮಾಡಿದೆ. ಈ ಕುರಿತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮುತ್ತಣ್ಣ ಚಲವಾದಿ ಅವರನ್ನು ಮಾತನಾಡಿಸಿದಾಗ, ಈಗ ಇರುವ ಶುದ್ಧೀಕರಣ ಯಂತ್ರ ದೇವಾಂಗ ಸಮಾಜದ ಕಲ್ಯಾಣ ಮಂಟಪದ ಜಾಗದಲ್ಲಿ ಇದ್ದು ಅವರು ಬಿಡುವಂತೆ ಹೇಳುತ್ತಿದ್ದಾರೆ. ಅಲ್ಲದೆ ಅಲ್ಲಿಯೂ ನೀರು 300 TDSಗಿಂತ ಜಾಸ್ತಿ ಇದ್ದು ಹೀಗಾಗಿ ಪ್ರತಿ 3 ತಿಂಗಳಿಗೊಮ್ಮೆ ಶುದ್ಧೀಕರಣದ ಮೆಮೊರಿ ಹೋಗುತ್ತಿದೆ. ಇದರಿಂದ ಆರ್ಥಿಕವಾಗಿ ಹೊರೆಯಾಗುತ್ತಿದೆ. ಹಾಗಾಗಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿಯಲ್ಲಿರುವ ನೀರು ಶುದ್ಧೀಕರಣ ಘಟಕ ಕೂಡಲೇ ದುರಸ್ತಿಗೊಳಿಸಿ ರೆಡಿ ಮಾಡುವಂತೆ ತಿಳಿಸಿದ್ದೇನೆ. ಈಗ ಕಲ್ಯಾಣ ಮಂಟಪದ ಬಳಿ ಇರುವ ಶುದ್ಧೀಕರಣ ಘಟಕವನ್ನು ಬೇರೆ ಸ್ಥಾಪಿಸಲು ಯೋಚಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ವಿಶ್ವನಾಥ್ ಬಡಿಗೇರ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಮೂರು ವರ್ಷಗಳಿಗೂ ಹೆಚ್ಚು ಸಮಯದಿಂದ ನೆನೆಗುದಿಗೆ ಬಿದ್ದಿರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ನಡೆಸಲು ಸರ್ಕಾರ ಕೊನೆಗೂ ಮನಸ್ಸು ಮಾಡಿದೆ. ಚುನಾವಣೆಗೆ ತಕ್ಷಣದಿಂದ ತಯಾರಿ ಆರಂಭಿಸಲು ಆಡಳಿತಾರೂಢ ಕಾಂಗ್ರೆಸ್ ತನ್ನ ಮುಖಂಡರುಗಳು ಹಾಗೂ ಕಾರ್ಯಕರ್ತರಿಗೆ ಸೂಚನೆಯನ್ನ ನೀಡಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಮಂಗಳವಾರ ನಡೆದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಜಯಂತಿಯನ್ನ ನಿಮಿತ್ತ ನಡೆದ ಕಾರ್ಯಕ್ರಮದಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಆಗಿರುವ ಡಿಕೆ ಶಿವಕುಮಾರ್ ಪಂಚಾಯಿತಿ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಬಗ್ಗೆ ಪ್ರಸ್ತಾಪಿಸಿದರು. ಶೀಘ್ರದಲ್ಲಿಯೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದು ಜನರ ಕೈಗೆ ಅಧಿಕಾರ ಹೋಗಲಿದೆ. ಅದಕ್ಕಾಗಿ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ತಕ್ಷಣದಿಂದ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಡಿಸಿಎಂ ಈ ವೇಳೆ ಸೂಚಿಸಿದರು ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಲೋಕೇಶ್ ಭಜಂತ್ರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ದೋಟಿಹಾಳದ ಸುತ್ತಮುತ್ತಲಿನ 5-6 ಹಳ್ಳಿಗಳಿಂದ ಮಕ್ಕಳಿಗೆ ಲಭ್ಯವಿರುವ ಏಕೈಕ ದೊಡ್ಡ ಶಾಲೆ ದೋಟಿಹಾಳ ಗ್ರಾಮದ ಪ್ರೌಢಶಾಲೆಯಾಗಿದ್ದು, ಕಿರಿಯ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮುಂದಿನ ಶಿಕ್ಷಣಕ್ಕೆ ಕಲಕೇರಿ, ಜಾಲಿಹಾಳ, ತೊಣಸಿಹಾಳ, ಕಡೆಕೊಪ್ಪ, ಮೆಣಸಗೇರಿ ಗ್ರಾಮಗಳ ಮಕ್ಕಳು ಹೈಸ್ಕೂಲ್ ಶಿಕ್ಷಣವನ್ನು ಪಡೆಯಲು ಅವಲಂಬಿಸಿರುವ ಶಾಲೆ ದೋಟಿಹಾಳ ಪ್ರೌಢಶಾಲೆಯಾಗಿರುತ್ತದೆ. ಆದರೆ ಇಲ್ಲಿ ಈ ಬಾರಿ ಪರೀಕ್ಷೆಯಲ್ಲಿ ಶಾಲೆಯ ಅತ್ಯಂತ ಕಳಪೆ ಸಾಧನೆ ತೋರಿಸಿರುವುದು ವಿದ್ಯಾರ್ಥಿಗಳ ಇಲ್ಲಿ ಪ್ರವೇಶ ಪಡೆಯಲು ಯೋಚಿಸುವಂಥ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ನುರಿತ ಅನುಭವಿ ಶಿಕ್ಷಕರಿದ್ದರೂ ಒಳ್ಳೆಯ ಪಾಠ ಬೋಧನೆಗಳು ನಡೆದರೂ ಫಲಿತಾಂಶ ಮಾತ್ರ ಕಡಿಮೆಯಾಗಿದೆ. ಅಲ್ಲದೆ ಕೆಲ ಶಿಕ್ಷಕರ ಕೊರತೆ ಇದ್ದು ಅತಿಥಿ ಶಿಕ್ಷಕರ ಮೂಲಕ ಕೊರತೆಯನ್ನು ನೀಗಿಸಿಕೊಳ್ಳಲಾಗಿದ್ದು ಅತಿಥಿ ಶಿಕ್ಷಕರ ನೈಪುಣ್ಯತೆ ಬಗ್ಗೆ ಪ್ರಶ್ನೆ ಕಾಡುತ್ತಿದೆ. ಸರ್ಕಾರ ಹೆಚ್ಚು ಪರ್ಸೆಂಟೇಜ್ ತೆಗೆದುಕೊಂಡು ಅಭ್ಯರ್ಥಿಗಳನ್ನು ಅತಿಥಿ ಶಿಕ್ಷಕರ ಹುದ್ದೆಗೆ ಪರಿಗಣಿಸಬೇಕು ಎಂಬ ನಿಯಮ ರೂಪಿಸುವುದರಲ್ಲಿ ಕೆಲ ಅತಿಥಿ ಶಿಕ್ಷಕರು ಪರ್ಸೆಂಟೇಜ್ ಮೇಲೆ ಆಯ್ಕೆಯಾಗಿರುತ್ತಾರೆ. ಆದರೆ ಬಹಳ ಜನ ಅತಿಥಿ ಶಿಕ್ಷಕರಿಗೆ ಬೋಧನೆಯ ಕೌಶಲ್ಯವೇ ಇಲ್ಲದಿರುವುದು ವಿಪರ್ಯಾಸದ ಸಂಗತಿ. ಇದು ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತಿದ್ದು ವಿದ್ಯಾರ್ಥಿಗಳು ಕೂಡಲೇ ಈ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದು ಅತಿಥಿ ಶಿಕ್ಷಕರಿಗೆ ಸರಿಯಾಗಿ ಪಾಠ ಮಾಡಲು ಬರುವುದಿಲ್ಲ ಎಂದು ಅಲ್ಲಲ್ಲಿ ಮಾತನಾಡಿಕೊಳ್ಳುತ್ತಿರುವುದು ಕಂಡುಬಂದಿದೆ. ಹಾಗಾಗಿ ಈ ಬಾರಿ ಇಲಾಖೆ ಕೇವಲ ಪರ್ಸೆಂಟೇಜ್ ನೋಡದೆ ಅತಿಥಿ ಶಿಕ್ಷಕರಾಗಿ ಬರುವ ಅಭ್ಯರ್ಥಿಗಳ ಕೌಶಲ್ಯವನ್ನು ಪರೀಕ್ಷಿಸಬೇಕು. ಅಂದಾಗ ಮಾತ್ರ ಶಾಲೆಯ ಉತ್ತಮ ಫಲಿತಾಂಶ ಬರಲು ಸಾಧ್ಯ ಎಂದು ಸಾರ್ವಜನಿಕರ ಅಭಿಪ್ರಾಯ ವ್ಯಕ್ತಪಡಿಸಿರುತ್ತಾರೆ. ಈ ಬಾರಿಯ ದೋಟಿಹಾಳ ಪ್ರೌಢಶಾಲೆ ಕೇವಲ 39% ಗಳಿಸಿದ್ದು ಬಹುಶಃ ಇದು ಶಾಲೆಯ ಸರ್ವಕಾಲಿಕ ಕಳಪೆ ಸಾಧನೆಯಾಗಿದೆ. ಪರೀಕ್ಷೆಗೆ ಹಾಜರಾದ 127 ಹುಡುಗರಲ್ಲಿ ಕೇವಲ 47 ಜನ ಪಾಸ್ ಆಗಿದ್ದು 137 ಹುಡುಗಿಯರಲ್ಲಿ 71 ಜನ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ. ಒಟ್ಟು 264 ವಿದ್ಯಾರ್ಥಿಗಳಲ್ಲಿ 118 ಮಾತ್ರ ಉತ್ತೀರ್ಣರಾಗಿದ್ದು ಇದು ಶಾಲೆಯ ಕಳಪೆಯ ಗುಣಮಟ್ಟವನ್ನು ತೋರಿಸುತ್ತದೆ. ಶಂಕರ್ ಪತ್ತಾರ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಕೂಲಿ ಕಾರ್ಮಿಕರ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಎದುರಾಗಬಾರದು ಎಂಬ ಉದ್ದೇಶದಿಂದ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದು ಇದರ ಸದುಪಯೋಗ ಪಡೆದುಕೊಂಡು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ಗ್ರಾಮ ಪಂಚಾಯಿತಿ ಪಿಡಿಒ ರೇಣುಕಾ ಕಂಠದ್ ಸಲಹೆ ನೀಡಿದರು. ಇಂದು ಯಲಬುರ್ಗಾ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಹಮ್ಮಿಕೊಂಡಿದ್ದ ನಾಲಾ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಕೂಲಿಕಾರರಿಗೆ ಆರೋಗ್ಯ ತಪಾಸಣೆ ಹಾಗೂ HIV ಏಡ್ಸ್ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕೂಲಿಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಬಂದಿರುವುದರಿಂದ ತಾವಿರುವ ಸ್ಥಳದಲ್ಲಿಯೇ ಗ್ರಾಮ ಪಂಚಾಯಿತಿಯು ಆರೋಗ್ಯ ಶಿಬಿರ ಹಮ್ಮಿಕೊಂಡಿದೆ. ಬಿಸಿಲು, ಮಳೆ, ಚಳಿಗೆ ದೇಹದಲ್ಲಿ ಆಗಾಗ ಬದಲಾವಣೆಗಳಾಗುತ್ತವೆ. ಕನಿಷ್ಠ 2 ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಹಾಗೆ ಮಾರಕ ರೋಗಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದರು.
ಗ್ರಾಮೀಣ ಪ್ರದೇಶದ ಜನರು HIV ಏಡ್ಸ್ನಂತಹ ಮಾರಕ ರೋಗಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ರೋಗಗಳು ಅಂಟಿಕೊಳ್ಳದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದರು. ಶ್ರೀಶಾಂತ್ ಗೌಡ ಮಾಲಿಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ.